ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ. ರೀಸೆಂಟ್ಲಿನೇ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದ್ರ ಕಂಟಿನ್ಯೂಯೇಷನ್ ಆಗಿ ಪಾರ್ಟ್ 2ನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಪಾರ್ಟ್ 1 ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪಾರ್ಟ್ 2ಗೆ ವೆಯ್ಟ್ ಮಾಡಿದ್ದೀರಾ ಮತ್ತು ಪಾರ್ಟ್ 2 ವಿಡಿಯೋನು ನೋಡ್ತಾ ಇದ್ದೀರಾ, ನಿಮಗೆ ತುಂಬ ಥ್ಯಾಂಕ್ಸ್. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಪಾರ್ಟ್ 1 ವಿಡಿಯೋ ಅಲ್ಲಿ ನೋಡೇ ಇರ್ತೀರಾ. ಯಾದಾದ್ರಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸಿಕಿಂದ್ರಾಬಾದ್ಗೆ ಹೊರಟಿದ್ವಿ. ಸೊ ಆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅಲ್ಲಿಂದ ಬೆಳಗ್ಗೆನೆ ಹೊರಟಿದ್ವಿ. ಆನ್ ದಿ ವೇ ಬರ್ತಾ ಬರ್ತಾ ಭುವನಗಿರಿಯಲ್ಲಿ ಸ್ವರ್ಗಗಿರಿ ಅಂತ ಒಂದು ದೇವಸ್ಥಾನ ಓಪನ್ ಆಗಿದೆ, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ. ರೀಸೆಂಟ್ಲಿನೇ ಓಪನ್ ಕೂಡ ಆಗಿದೆ. ಅಲ್ಲಿ ಕೂಡ ಒಂದು ವ್ಲಾಗ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟೆಡ್ ಇದ್ರೆ ಖಂಡಿತ ಚೆಕ್ಔಟ್ ಮಾಡಿ. ಅಲ್ಲಿಂದ ನಾವು ರೀಚ್ ಆದ್ವಿ ಸಿಕಿಂದ್ರಾಬಾದ್ಗೆ. ಎಕ್ಸಾಕ್ಟ್ ಆರತಿ ಮಾಡೋ ಟೈಮ್ಗೆ ಬಂದು ರೀಚ್ ಆದ್ವಿ. ಸಿಕಿಂದ್ರಾಬಾದಲ್ಲಿ ಕಾಳಿಕಾಮಾತಾ ಟೆಂಪಲ್ ಇದೆ. ನಮ್ಮ ಅತ್ತೆ ಜೊತೆ ಯಾವುದೋ ಒಂದು ಪವಾಡ ನಡೆದು ಆ ಪವಾಡದಲ್ಲಿ ಗೊತ್ತಾಗಿದ್ದು ನಮ್ಮನೆ ದೇವರಲ್ಲಿ ಸಿಕಿಂದ್ರಾಬಾದ್ ಕಾಳಿಕಾಮಾತಾ ಕೂಡ ಇದೆ ಅಂತ ಹೇಳ್ಬಿಟ್ಟು ಆಗಿಂದನು ಇವತ್ವರೆಗೂ ಪ್ರತಿ ವರ್ಷ ಬಂದು ಉಡಿ ತುಂಬಿಟ್ಟು ಹೋಗ್ತೀವಿ. ಈ ಕಾಳಿಕಾಮಾತಾ ಟೆಂಪಲ್ ಅಂತೂ ತುಂಬಾನೇ ಪವರ್ಫುಲ್ ಇದೆ. ಅದು ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಸಿಕಿಂದ್ರಾಬಾದ್ ಸ್ಟ್ರೀಟ್ಸ್ ಎಲ್ಲ ತುಂಬಾನೇ ಬ್ಯುಸಿ ಆಗಿರುತ್ತೆ, ಯಾವಾಗಲೂ ತುಂಬ ರಶ್ ಆಗಿರುತ್ತೆ. ಯಾಕಂದರೆ ಹೋಲ್ಸೇಲ್ ಮಾರ್ಕೆಟ್ಸ್ ಎಲ್ಲ ತುಂಬಾನೇ ಹತ್ತಿರದಲ್ಲಿದೆ ಟೆಂಪಲ್ ಸರೌಂಡಿಂಗು. ಅಲ್ಲಿ ಎಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಕೂಡ ಮಾಡಿದ್ದೀನಿ. ಅದೆಲ್ಲ ಕ್ಲಿಪ್ಪಿಂಗ್ಸು ಕೂಡ ಪೂಜೆ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ, ತಡ ಯಾಕೆ ಮಾಡೋದು, ಪೂಜೆನ ಮಾಡ್ಕೊಳ್ಳೋಣ ಫಸ್ಟ್, ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಉಡಿ ತುಂಬೋದು, ಆರತಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಊಟದ ಟಿಕೆಟ್ನ ನಮ್ಮ ಪುಣ್ಯನೋ ಏನೋ ನಮಗೂ ಕೂಡ ಊಟ ಮಾಡಲಿಕ್ಕೆ ಟಿಕೆಟ್ ಸಿಕ್ತು. ಸೊ ಪೂಜೆ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಹಾಲ್ ಇದೆ, ಊಟ ಮಾಡ್ಕೊಂಡ್ವಿ. ತಕ್ಷಣವೇ ಟೆಂಪಲ್ ಕ್ಲೋಸ್ ಆಯಿತು. ಸೊ ಹಾಗಾಗಿ ಹೊರಗಡೆ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಟೆಂಪಲ್ ಸರೌಂಡಿಂಗ್ ಎಲ್ಲ ತುಂಬ ಹೋಲ್ಸೇಲ್ ಮಾರ್ಕೆಟ್ ಇದೆ. ಟೆಂಪಲ್ ಬ್ಯಾಕ್ ಸೈಡ್ ಎಲ್ಲ ಸ್ಯಾರಿ ಮಾರ್ಕೆಟ್ ಇತ್ತು. ಅದು ಲಾಸ್ಟ್ ಟೈಮ್ ಬಂದಾಗ ನಾನು ವಿಸಿಟ್ ಮಾಡಿದ್ದೆ. ಲೆಫ್ಟ್ ಸೈಡಲ್ಲಿ ಪ್ಯೂರ್ ಸಿಲ್ವರ್ ಹೋಲ್ಸೇಲ್ ಸ್ಟೋರ್ಸ್ ಎಲ್ಲ ಇದೆ. ಮತ್ತು ಟೆಂಪಲ್ ರೈಟ್ ಸೈಡ್ ಬಂದಾಗ ಮತ್ತು ಬೇರೆ ಎಲ್ಲ ಮಟೀರಿಯಲ್ಸು ಎಲ್ಲ ಥರದ್ದು ಐಟಮ್ಸ್ ಕೂಡ ಹೋಲ್ಸೇಲಲ್ಲಿ ಇತ್ತು. ಸೊ ಈ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಈ ಕಡೆನೇ ಬಂದ್ವಿ. ಆ್ಯಕ್ಚುಲಿ 1 ಗ್ರಾಮ್ ಗೋಲ್ಡ್ ಶಾಪ್ನ ನೋಡ್ತಾ ಇದ್ವಿ. ಸೊ ಹಾಗಂತೇಳಿ ಈ ಕಡೆ ಲೈನಲ್ಲಿ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆನೇ ಬಂದ್ವಿ ನಾವು. 1 ಗ್ರಾಮ್ ಗೋಲ್ಡ್ ಶಾಪ್ಸ್ ಅಂತೂ ತುಂಬಾ ಇತ್ತು. ಜೊತೆಗೆ ಸ್ಟ್ರೀಟಲ್ಲಿ ಈ ಥರ ಎಲ್ಲ ಲೇಸ್ ಎಲ್ಲ ಸಿಗ್ತಾ ಇತ್ತು ಹೋಲ್ಸೇಲ್ ಪ್ರೈಸಲ್ಲಿ. ಯಾರಾದರೂ ಬಲ್ಕಲ್ಲಿ ಪರ್ಚೇಸ್ ಮಾಡ್ತಾರೆ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗೆ, ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾರೆ. ಇತ್ತೀಚೆಗೆ ಈ ಸ್ಕೆಲೋಪಿಯನ್ ಬಾರ್ಡರ್ಸ್ ಎಲ್ಲ ತುಂಬಾ ಟ್ರೆಂಡಲ್ಲಿದೆ. ಬ್ಲೌಸ್ ಹೊಲಿಸೋದಾಗಲಿ ಸ್ಕೆಲೋಪಿಯನ್ ಬಾರ್ಡರ್ಸು, ಮತ್ತು ನಮ್ಮ ಹತ್ರ ಯಾವುದಾದ್ರೂ ಓಲ್ಡ್ ಸ್ಯಾರಿ ಇದ್ದರೆ ಕೂಡ ಅದಕ್ಕೆ ಹೊಸದಾಗಿ ಸ್ಕೆಲೋಪಿಯನ್ ಬಾರ್ಡರ್ ತೊಗೊಂಡು ಸ್ಟಿಚ್ ಮಾಡಿಸೋದು. ಸೊ ಹಾಗಾಗಿ ಮಾರ್ಕೆಟಲ್ಲಿ ತುಂಬ ವೆರೈಟಿ ಇತ್ತು ಸ್ಕೆಲೋಪಿಯನ್ ಬಾರ್ಡರ್ಸು. ಅಂದರೆ ಪೂರ್ತಿ ಬಂಡಲೇ ತೆಗೋಬೇಕಾಗುತ್ತೆ. ಅದನ್ನು ತೆಗೊಂಡು ಯಾವುದಾದ್ರೂ ಸ್ಯಾರಿಗೆ ಬ್ಲೌಸ್ಗೆ ಡಿಸೈನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು. ಯಾರಿಗಾದ್ರೂ ಬಲ್ಕಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಈ ಮಾರ್ಕೆಟಿಗೆ ಬರ್ಬೋದು, ತುಂಬಾ ಯೂಸ್ಫುಲ್ ಅನಿಸುತ್ತೆ. ಆ ಕಡೆ ಈ ಕಡೆ ಎಲ್ಲ ಕಡೆನೂ 1 ಗ್ರಾಮ್ ಗೋಲ್ಡ್ ಶಾಪೇ ಜಾಸ್ತಿ ಇತ್ತು. ಸೊ ಯಾವ ಶಾಪಿಗೆ ಹೋಗಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಇದ್ವಿ. ಸೊ ಆನ್ ದಿ ವೇ ರಿಟರ್ನ್ ಗಿಫ್ಟ್ ಶಾಪ್ ಒಂದು ಕಾಣಿಸ್ತು. ಸೊ ಇಲ್ಲಿ ಕೂಡ ತುಂಬಾ ಒಳ್ಳೆ ಐಟಮ್ಸ್ ಇತ್ತು. ಬಟ್ ಎಲ್ಲ ಪ್ಲಾಸ್ಟಿಕ್ಕೇ ಇತ್ತು. ಅದು ರಿಟರ್ನ್ ಗಿಫ್ಟ್ಸ್ ತುಂಬ ಜನ ತಗೋತಾರಲ್ಲ, ಯಾವುದಾದ್ರೂ ಈವೆಂಟ್ಸ್ಗೆ ಕೊಡಬೇಕಂತ. ಸೊ ಅದೆಲ್ಲ ಕೂಡ ಆ ಶಾಪಲ್ಲಿತ್ತು. ಮತ್ತು ಸ್ವಲ್ಪ ಮುಂದ್ಗಡೆ ಮಗ್ಗಮ್ ವರ್ಕ್ ಹಾಕೋ ಶಾಪ್ ಇತ್ತು. ಸೊ ರೆಡಿಯಾಗಿ ಯಾವ ಕಲರ್ ಬೇಕೋ ಆ ಕಲರ್ ನಮಗೆ ರೆಡಿ ವರ್ಕ್ ಹಾಕಿರೋ ಬ್ಲೌಸ್ ಸಿಗುತ್ತೆ. ಮತ್ತು ಆರ್ಡ್ರ್ ಕೊಟ್ರೂ ಮಾಡಿಕೊಡ್ತಾರಂತೆ. ತುಂಬ ಕಡಿಮೆ ಪ್ರೈಸ್ಗೆ ಮಗ್ಗಮ್ ವರ್ಕ್ ಎಲ್ಲ ಹಾಕಿರೋ ಬ್ಲೌಸಸ್ ಇತ್ತು ಅಲ್ಲಿ. ಯಾವ ಸರಿಗೆ ಮ್ಯಾಚ್ ಆಗಬೇಕು ಅಂಥೇಳಿ ಹೇಗೆ ತೊಗೋಬೇಕು ಹೇಳಿ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿಲ್ಲ. ಬಟ್ ಸ್ಯಾರಿ ತೊಗೊಂಡು ಹೋಗಿದ್ರೆ ಖಂಡಿತ ಪರ್ಚೇಸ್ ಮಾಡ್ತಾಯಿದ್ದೆ. ಸೊ ಫೈನಲಿ ನಾವು 1 ಗ್ರಾಮ್ ಗೋಲ್ಡ್ ಶಾಪ್ಗೆ ಬಂದ್ವಿ. ಒಂದು ಶಾಪ್ನ ನಮ್ಮ ಕೋ ಸಿಸ್ಟರ್ ಸೆಲೆಕ್ಟ್ ಮಾಡಿದ್ಲು. ಸೊ ಅಲ್ಲೇ ಬಂದ್ವಿ. ನನ್ನ ಸಿಸ್ಟರ್ಗೆ ತುಂಬಾ ನಾಲೆಜ್ ಇದೆಯಲ್ಲ, ಅವಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾಳೆ ಕ್ವಾಲಿಟಿ ಎಲ್ಲ.
ನನ್ಗೆ ಅಷ್ಟಾಗೇನು ಗೊತ್ತಾಗಲ್ಲ, ಬಟ್ ಅವಳ ಸಜೆಷನ್ ತೊಗೊಂಡೆ ನಾನು ಯಾವಾಗಲೂ ಪರ್ಚೇಸ್ ಮಾಡ್ತೀನಿ. ನಾನು ಯಾವುದಾದ್ರೂ ಸ್ಯಾರಿ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಅವಳಿಗೂ ಒಂದ್ಸಲ ಫೋಟೋನ ಶೇರ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ದಾಗೆ ಪರ್ಚೇಸ್ ಮಾಡ್ತೀನಿ. ನಾವು ಸಿಸ್ಟರ್ಸು ಇರೋದು 3 ಜನ ಕೂಡ ಒಂದ್ ಸೇಮ್ ಬೀಡ್ಸ್ ಹಾರನ ತೊಗೊಂಡು ನನಗೇನೋ ಒಂದು ಇಯರಿಂಗ್ ಇಷ್ಟ ಆಯಿತು. ಸೊ ಅದೊಂದು ಇಯರಿಂಗ್ನ ತೊಗೊಂಡೆ. ಅದಲ್ಲದೆ ಪಾಪಗೆ ಒಂದು ಪೆಂಡೆಂಟ್ ಬೇಕಿತ್ತು, ಸೊ ಆ ಪೆಂಡೆಂಟ್ ಕೂಡ ತೊಗೊಂಡೆ. ಇನ್ನೂ ಒಂದೇನು ಗೊತ್ತಾ, ಇಲ್ಲಿ ಹಾಕಿರೋ MRP ಪ್ರೈಸ್ಗಿಂತ ನಮ್ಮ ಬೆಸ್ಟ್ ಪ್ರೈಸ್ನ ಬಾರ್ಗೇನ್ ಮಾಡಿ ನಾವು ಬೈ ಮಾಡ್ಬೋದು. ಸೊ ಅಲ್ಲಿ ಒಂದಿಷ್ಟು ಶಾಪಿಂಗ್ನ ಮುಗಿಸ್ಕೊಂಡು ನಾವು ಮತ್ತೆ ಹೈದ್ರಾಬಾದ್ಗೆ ಬಂದ್ವಿ. ಅಲ್ಲಿ ಯಾಕೆ ಬಂದ್ವಿ ಅಂತ ಹೇಳಿದ್ರೆ, ನಮ್ಮ ಅಜ್ಜಿನ ನೋಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಅತ್ತೆ ತಾಯಿ ಇರ್ತಾರೆ. ಸೊ ಅವ್ರಿಗೆ ನೋಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ನಾವು. ಅವ್ರಿಗೆ ತುಂಬ ವಯಸ್ಸಾಗಿದೆ, ಸ್ವಲ್ಪ ಕಿವಿ ಕಡಿಮೆ ಕೇಳಿಸುತ್ತೆ, ಆದರೆ ಜ್ಞಾಪಕ ಶಕ್ತಿ ಮಾತ್ರ ತುಂಬಾ ಜಾಸ್ತಿ ಇದೆ. ಅವ್ರಿಗೆ ನಾವು ಅಲ್ಲೇ ಕೆಳಗಡೆ ಅಪಾರ್ಟ್ಮೆಂಟಲ್ಲಿ ಮೀಟಾಗಿ ಹೋದ್ವಿ. ಟೆಂಪಲ್ಗೆ ಹೋಗಿ ಬಂದಿದ್ವಲ್ಲ, ಸೊ ಮನೆಗೆ ಹೋಗಬಾರ್ದು ಅಂಥೇಳಿ ಇಂಟೆನ್ಷನಲ್ಲಿ ನಾವು ಮನೆ ಒಳಗಡೆ ಹೋಗಿಲ್ಲ, ಹೊರಗಡೆನೇ ಕೆಳಗಡೆ ಅಪಾರ್ಟ್ಮೆಂಟಲ್ಲಿ ಮೀಟಾಗಿ ಹೋದ್ವಿ ವಾಪಸ್ಸು. ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಬಟ್ ಯಾವುದಾದ್ರೂ ಟೆಂಪಲ್ ವಿಸಿಟ್ ಮಾಡಿದ್ಮೇಲೆ ನಾವು ಎಲ್ಲೂ ಹೋಗಲ್ಲ, ಸೀದಾ ನಾವು ವಾಪಸ್ ನಮ್ಮ ಮನೆಗೆ ಹೋಗಬೇಕಾಗತ್ತೆ. ಸೊ ಹಾಗಂತೇಳ್ಬಿಟ್ಟು ನಾವು ಮನೆಯಲ್ಲಿ ಒಳಗಡೆ ಹೋಗಿಲ್ಲ. ನಿಮ್ಮ ಕಡೆನೂ ಇದೇ ಥರ ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮನ್ನೆಲ್ಲ ನೋಡಿ ಅಜ್ಜಿ ತುಂಬಾ ಖುಷಿಪಟ್ಟರು. ಆ ಮೂಮೆಂಟ್ಸ್ ಎಲ್ಲ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಅದಕ್ಕಾಗಿ ನಾನು ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇವ್ರು ನಮ್ಮ ಸಿಂಹಗೆ ಅತ್ತೆ ಆಗಬೇಕು, ಅಂದರೆ ನನ್ನ ಹಸ್ಬೆಂಡ್ ಅಕ್ಕ. ಇವರು ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗಿದ್ದು ತುಂಬಾ ಖುಷಿ ಆಯಿತು. ಎಲ್ರಿಗೂ ಮೀಟ್ ಮಾಡಿ ಅಲ್ಲಿ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿ ನಾವು ಸಂಜೆ ಅಲ್ಲಿಂದ ಊರಿಗೆ ಹೊರಟ್ವಿ. ಮತ್ತು ಹೋಗ್ತಾ ಹೋಗ್ತಾ ರಸ್ತೆಯಲ್ಲಿ ಒಂದು ಬ್ರೇಕ್ನ ತೊಗೊಂಡ್ವಿ ಡಿನ್ನರ್ ಮಾಡಬೇಕು ಅಂತ ಹೇಳಿ. ಅಲ್ಲಿ ಎಲ್ಲ ಡಿನ್ನರ್ ಎಲ್ಲ ಊಟ ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ವಿ. ಅರೌಂಡ್ 12 o'clock ನಾವು ಊರಿಗೆ ಆರಾಮಾಗಿ ರೀಚ್ ಆದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ವಿಡಿಯೋ. ಸೊ ಯಾರೆಲ್ಲ ಪಾರ್ಟ್ 1 ನೋಡಿಲ್ಲ ಖಂಡಿತ ಮಿಸ್ ಮಾಡ್ದೇನೆ ಪಾರ್ಟ್ 1 ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.